ಮನೆಯವರ ಪರಿಸ್ಥಿತಿ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳದೆ ಇನ್ಯಾರ್ದೋ ಪಾಪಕೃತ್ಯಕ್ಕೆ ಹೆಗಲು ಕೊಡಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ನೋಡಿಕೊಂಡು ಅರ್ಥ ಮಾಡ್ಕೊಳ್ಬೇಕು. ಫ್ಯಾನ್ಸ್ ಅಂತ ಹೇಳ್ತಿರಲ್ಲ, ಹೋಗಿ ಹೆಲ್ಪ್ ಮಾಡಿ. ಈಗ ಇನ್ನು ಬೆಂಗಳೂರಿನಲ್ಲಿ ವಾಹನ ಚಾಲಕರ ನಿರ್ಲಕ್ಷ್ಯದಿಂದ ಅಪಘಾತಗಳಾಗುವುದನ್ನ ನಾವು ಕೇಳಿದ್ದೀವಿ. ಆದರೆ ಮತ್ತೊಂದು ಶಾಕಿಂಗ್ ಏನಂತ ಅಂದ್ರೆ, ಮಕ್ಕಳನ್ನ ಸ್ಕೂಲ್ ಬಸ್ನಲ್ಲಿ ಕಳಿಸ್ತಿರುವಂತಹ ಪೋಷಕರು ಕೂಡ ಎಷ್ಟು ಎಚ್ಚರದಿಂದ ಇರಬೇಕು, ಎಷ್ಟು ಜಾಗರೂಕತೆ ವಹಿಸಬೇಕು ಅನ್ನೋದಕ್ಕೆ ಇದೊಂದು ಮತ್ತೊಂದು ಉದಾಹರಣೆ. ಶಾಲಾ ಬಸ್ಗಳಲ್ಲಿ ನಿಮ್ಮ ಮಕ್ಕಳು ಸೇಫ್ ಅಲ್ಲ ಅನ್ನೋದಕ್ಕೆ ಈಗ ಪೊಲೀಸರ ತಪಾಸಣೆಯಲ್ಲಿ ಸಿಕ್ಕಿಬಿದ್ದಿರುವಂತಹ ಈ 21 ಚಾಲಕರ ಡ್ರಂಕ್ ಅಂಡ್ ಡ್ರೈವ್ ಕೇಸಸ್ ಸಾಕ್ಷಿ. ನಗರ ಸಂಚಾರಿ ಪೊಲೀಸರು ಶಾಲಾ ಬಸ್ಗಳ ತಪಾಸಣೆಯನ್ನ ಮಾಡಿದ್ದಾರೆ. ವಿಶೇಷ ಕಾರ್ಯಾಚರಣೆಯ ಸಂದರ್ಭದಲ್ಲಿ 21 ಚಾಲಕರು ಕುಡಿದು ವಾಹನವನ್ನ ಚಲಾಯಿಸಿದ್ದಾರೆ ಅನ್ನೋದು ಖಾತ್ರಿಯಾಗಿದೆ. ಸದ್ಯ ಇವರ ವಾಹನ ಪರವಾನಗಿಯನ್ನ ಕ್ಯಾನ್ಸಲ್ ಮಾಡುವುದಕ್ಕೆ ಪತ್ರವನ್ನ ಬರೆಯಲಾಗಿದೆ. ಸಾರಿಗೆ ಇಲಾಖೆಗೆ ಪತ್ರವನ್ನ ಸಂಚಾರಿ ಪೊಲೀಸರು ಬರೆದಿದ್ದಾರೆ. ಈ ಹಿಂದೆ ಪ್ರತಿ ತಿಂಗಳು ಕೂಡ ಪ್ರತಿ 2 ತಿಂಗಳಿಗೊಮ್ಮೆ ಈ ರೀತಿಯಾಗಿ ಪೊಲೀಸರು ತಪಾಸಣೆಯನ್ನ ನಡೆಸ್ತಾರೆ. ಆಗ 23, 21 ಹೀಗೆ ಈ ನಂಬರ್ಸ್ ಅಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಆಗ್ತಾ ಇರೋದು. ಆದ್ರೆ ಬೆಳಗ್ಗೆ ಸಂಜೆ ಕರ್ಕೊಂಡು ಬಂದು ಬಿಡುವಂತ ಹೊತ್ತಿನಲ್ಲೇ ಇವರು ಕುಡಿದು ವಾಹನ ಚಲಾಯಿಸ್ತಾ ಇದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಒಂದು ಕಡೆಯಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಪಡ್ಕೊಂಡಿರಲ್ಲ, ವಾಹನಗಳ ಮೇಂಟೆನೆನ್ಸ್ ಆಗಿರಲ್ಲ, ಅಪಘಾತಗಳಿಗೆ ಕಾರಣ ಆಗುತ್ತೆ. ಮಗದೊಂದು ಕಡೆಯಲ್ಲಿ ಕುಡಿದು ವಾಹನ ಚಲಾಯಿಸ್ತಾರೆ. ಮೋಟಾರ್ ವೆಹಿಕಲ್ ಆಕ್ಟ್ ಪ್ರಕಾರವಾಗಿ ಈಗ ಕ್ರಮ ತೆಗೆದುಕೊಳ್ತೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಎಷ್ಟು ವಾಹನಗಳ ತಪಾಸಣೆ ಆಯಿತು? ಅಷ್ಟು ವಾಹನಗಳಲ್ಲಿ ಸಿಕ್ಕಂತಹ ನಂಬರ್ಸ್ 21. ದಿವ್ಯಾ, ಇವತ್ತು ಬೆಂಗಳೂರು ಸಂಚಾರ ಪೊಲೀಸರು ಸ್ಪೆಷಲ್ ಡ್ರೈವ್ ಅನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಸುಮಾರು 3924 ಶಾಲಾ ವಾಹನಗಳನ್ನ ತಪಾಸಣೆಗೆ ಒಳಪಡಿಸುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸುಮಾರು 21 ಜನ ಚಾಲಕರು ಕುಡಿದು ವಾಹನವನ್ನ ಚಲಾಯಿಸ್ತಿದ್ರು. ಮಕ್ಕಳಿದ್ರು ಆ ಬಸ್ನಲ್ಲಿ. ನಿಜಕ್ಕೂ ಇವರಿಗೆ ನಾಚಿಕೆ ಆಗಬೇಕು, ಆ ಶಾಲಾ ಆಡಳಿತ ಮಂಡಳಿಗಳಿಗೆ ನಾಚಿಕೆ ಆಗಬೇಕು. ಈ ರೀತಿ ಬೆಳ್ಳಂಬೆಳಗ್ಗೆ ಕುಡಿದು ವಾಹನವನ್ನ, ಅದು ಶಾಲಾ ವಾಹನವನ್ನ ಇಂಥವ್ರ ಕೈಗೆ ಕೊಡ್ತಿದ್ದಾರೆ, ಇಂಥ ಕುಡುಕ ಚಾಲಕರಿಗೆ ಕೊಡ್ತಿದ್ದಾರೆ. ಆ ಮಕ್ಕಳಿಗೆ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ಶಾಲಾ ವಾಹನವನ್ನು ನಂಬಿ ಎಷ್ಟೋ ಪೋಷಕರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಿರ್ತಾರೆ. ಶಾಲಾ ವಾಹನಗಳಿಗೆ ತಮ್ಮ ಮಕ್ಕಳನ್ನ ಸೇರಿಸಿರ್ತಾರೆ. ಏನೋ ಒಂದು ನಂಬಿಕೆ, ಆರಾಮಾಗಿ ಕ್ಷೇಮವಾಗಿ ಕರ್ಕೊಂಡು ಬಂದು ತಂದು ಬಿಡ್ತಾರೆ ಅಂತೇಳಿ. ಆದರೆ ಇವರೇ ಕುಡಿದು ವಾಹನವನ್ನು ಚಲಾಯಿಸ್ತಿದ್ದಾರೆ. ಇದೀಗ 21 ಚಾಲಕರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ಸಂದರ್ಭದಲ್ಲಿ. ಅದ್ರ ಜೊತೆಗೆ ಇವರ DL ಅನ್ನು ರದ್ದು ಮಾಡಬೇಕು ಅಂತೇಳಿ RTOಗೆ ಪತ್ರವನ್ನು ಕೂಡ ಇದೀಗ ಸಂಚಾರ ಪೊಲೀಸರು ಬರೆದಿದ್ದಾರೆ. ಪ್ರಮುಖ ವಿಚಾರ ಮತ್ತೊಂದೇನು ಅಂತ ಹೇಳಿದ್ರೆ ದಿವ್ಯಾ, ಸುಮಾರು 454 ಬಸ್ಗಳಲ್ಲಿ ಎಕ್ಸೆಸ್ ಆಗಿ, ಅಂದರೆ ಮಕ್ಕಳನ್ನ ಹೆಚ್ಚುವರಿಯಾಗಿ ತುಂಬ್ಕೊಂಡು ಹೋಗ್ತಿದ್ದಾರೆ. ಏನು ಮಕ್ಕಳು ಯಾವುದೋ ಸಾಮಾನ್ಯ ರೀತಿ ತುಂಬ್ಕೊಂಡು ಹೋಗೋದಕ್ಕೆ ಅವು ನಿರ್ಜೀವ ವಸ್ತುಗಳ ಮಕ್ಕಳನ್ನ ಕುರಿ ತುಂಬದಂತೆ ತುಂಬ್ಕೊಂಡು ಹೋಗ್ತಿರೋ ಪ್ರಕರಣಗಳು ಕೂಡ ಇದೀಗ ವರದಿಯಾಗಿದ್ದಾವೆ. ಆ ಬಗ್ಗೆ ಕೂಡ ಶಾಲಾ ಆಡಳಿತ ಮಂಡಳಿಗೆ ಹೆಚ್ಚುವರಿಯಾಗಿ ಈ ಬಗ್ಗೆ ನಿರ್ದಿಷ್ಟ ಗಮನವನ್ನು ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡುವ ಕೆಲಸವನ್ನ ಮಾಡಲಾಗಿದೆ. ಅದ್ರ ಜೊತೆಗೆ ಇವ್ರ ಮೇಲೂ ಕೂಡ ಈಗ 454 ಬಸ್ಗಳಲ್ಲಿ ಹೆಚ್ಚುವರಿಯಾಗಿ ಮಕ್ಕಳನ್ನ ಏನು ಕರ್ಕೊಂಡು ಹೋಗ್ತಿದ್ರಲ್ಲ ಅಂಥವ್ರ ಮೇಲೂ ಕೂಡ ಇದೀಗ ಕೇಸನ್ನ ಹಾಕುವ, ಆ ಒಂದು ಶಾಲಾ ಬಸ್ಗಳ ಮೇಲೆ ಕೇಸ್ ಹಾಕುವ ಕೆಲಸವನ್ನ ಇದೀಗ ಸಂಚಾರ ಪೊಲೀಸರು ಮಾಡಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ.